ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿನಿ. ಸ್ಪೆಷಲ್ ಆದ ರೆಸಿಪಿ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಇಡ್ಲಿ ದೋಸೆ ಬೇಡ ಅಂತಾರೆ. ಆ ಟೈಮಲ್ಲಿ ಈ ಥರ ಹೊಸತಾಗಿ ಮತ್ತೊಂದು ಬೇರೆ ಸ್ವಲ್ಪ ಚೇಂಜಸ್ ಮಾಡ್ಕೇಸಿ ಈ ರೆಸಿಪಿ ಮಾಡಿಕೊಡ್ರಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆ ತಿಂಡಿಗೆ ಇದನ್ನೇ ತಿಂದ್ಬಿಟ್ಟು ಬಾಕ್ಸ್ಗೂ ಇದೇ ತೊಗೊಂಡು ಹೋಗ್ತಾರೆ. ಅಷ್ಟೊಂದು ಚೆನ್ನಾಗಿರೋ ರೆಸಿಪಿ ಅದ. ಬರ್ರಿ ಮಾಡೋದು ತೋರಿಸ್ತೀನಿ. ಮೊದಲಿಗೂ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ರಿಗೂ ಸ್ವಾಗತ. ರೇಷನ್ ಅಕ್ಕಿ 4 ಕಪ್ ತೊಗೊಂಡಿದ್ದೀನಿ. 1 ಕಪ್ಪು ಉದ್ದಿನಬೇಳೆ, 1 ಚಮಚ ಮೆಂತೆ, 1 ಕಪ್ಪು ಅವಲಕ್ಕಿ, ಆಲೂಗಡ್ಡೆ, ಇದು ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು, ಸೋಡಾ, ಅಡುಗೆ ಸೋಡಾ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಉಪ್ಪು ಸ್ವಲ್ಪ, ಒಗ್ಗರಣೆಗೆ ಕಡಲೆಬೇಳೆ, ಎಣ್ಣೆ, ಜೀರಿಗೆ, ಸಾಸಿವೆ. ಇವಾಗ ರೇಷನ್ ಅಕ್ಕಿ ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೇನು ಮಿಕ್ಸ್ ಮಾಡಿಲ್ಲ. ನೋಡಿರಿ ಎಷ್ಟೊಂದು ಸಾಫ್ಟ್ ಸ್ಮೂತಾಗಿ ಬರುತ್ತೆ. 1 ಚಮಚ ಮೆಂತೆ, ಉದ್ದಿನಬೇಳೆ. ಇದನ್ನು ರೇಷನ್ ಅಕ್ಕಿ ಸ್ವಲ್ಪ ಧೂಳು ಜಾಸ್ತಿ ಇರುತ್ತಲ್ಲ, ನೀರು ಹಾಕಿ ಒಂದು 5ರಿಂದ 6 ಟೈಮು ಚಲೋ ತೊಳೆದು ಇಟ್ಬಿಡ್ರಿ. ನೋಡಿ ತೊಳಿತಾ ಇದ್ದೀನಿ. ಇವಾಗ 5-6 ಟೈಮ್ ತೊಳೆದು ನೀರು ಹಾಕಿ ಒಂದು ಪ್ಲೇಟು ಮುಚ್ಚಿ ಇಟ್ಬಿಡೋಣ. ಇದು ಇವಾಗ ಅವಲಕ್ಕಿನೂ ಅಕ್ಕಿ ನೆನೆಸ್ತೀವಲ್ಲ, ಅವಾಗೆ ಇದನ್ನು ಅವಲಕ್ಕಿನೂ ನೀರು ಹಾಕಿ ತೊಳೆದು ಇಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ಅಕ್ಕಿ ಯಾವಾಗ ನೆನೆಸ್ತೀವಿ ಅವಾಗೆ ಅವಲಕ್ಕಿ ಹಾಕಬೇಕು. ಇದು ಕಡಿಮೆ ಅಂದ್ರೆ 5ರಿಂದ 6 ಅವರ್ ನೆನಿಬೇಕು. ಇಲ್ಲ 7-8 ಅವರ್ ಆದರೂ ನೆನೆದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತೆ. ಇವಾಗ ಸಾಯಂಕಾಲ ಆಯಿತು. ನಾನು ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. 6 ಅವರ್ ಮೇಲೆ ಆಯಿತು ನಾನು ನೆನೆಸ್ಬಿಟ್ಟು. ಒಂದು ಜಾರ್ ತೊಗೊಂಡು ಇವಾಗ ಜಾರಿಗೆ ಅಕ್ಕಿ ಇದನ್ನೆಲ್ಲ ಹಾಕಿಬಿಟ್ಟು ಹಾಕ್ತೀನಿ ಮಿಕ್ಸಿಲಿ. ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿರಿ ಇಷ್ಟಿದ್ರೆ ಸಾಕಿದು. ನೋಡಿ ಎಷ್ಟು ಸ್ಮೂತಾಗಿ ಬಂದೈತೆ. ಈ ಥರ ಬರಲಿ, ಚೆನ್ನಾಗಿರುತ್ತೆ. ಇವಾಗ ಆ ಒಂದು ಬೊಗಣಿಗೆ ಹಾಕ್ತಾಯಿದ್ದೀನಿ. ಅದು 2 ಬ್ಯಾಚ್ ಆಯ್ತು. ಇದು 3ನೇ ಬ್ಯಾಚಿಗೆ ಸ್ವಲ್ಪ ಅಕ್ಕಿ ಉಳಿದಿತ್ತು. ಅದರ ಜೊತೆಯಲ್ಲಿ ಸ್ವಲ್ಪ ಅವಲಕ್ಕಿ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ. ಇಷ್ಟು ನುಣ್ಣಗೆ ಮಾಡ್ಕೊಂಡ್ರೆ ಇದನ್ನು ಅದೇ ಬೊಗಣಿಗೆ ಹಾಕಿ ಇದೆಲ್ಲ ಒಂದು ಚಮಚ ತೊಗೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಈ ಥರ ಮಿಕ್ಸ್ ಮಾಡಿ ತಿರುಗಿಸಿ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕು. ರಾತ್ರಿ ಟೈಮಲ್ಲಿ ಬೆಳಗ್ಗೆ ನೋಡಿದ್ರೆ ಇವಾಗ ನೋಡಿ ಆ ಬೊಗಣಿ ತುಂಬ ಹಿಟ್ಟು ಬಂದೈತೆ. ಇವಾಗ ಅಷ್ಟು ಉದಿಗೆ ಬಂದೈತೆ. ನೋಡಿರಿ ಇದು 1 ಟೈಮ್ ಆವಾಗಲೇ ಮಿಕ್ಸ್ ಮಾಡಿಕೊಂಡಿದ್ದೀನಿ. ಇಷ್ಟು ಹಿಟ್ಟು ರೆಡಿಯಾಗಿದೆ. ಇವಾಗ ಮಾಡೋಣ. ಒಂದು ಕಡಾಯಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಅದು ಚಟ್ಪಟ್ ಅಂದ ತಕ್ಷಣ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಅದು ಕಲರ್ ಚೇಂಜ್ ಆದಮೇಲೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ತಿರುಗಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅರಿಶಿನ ಹಾಕ್ಕೊಳ್ಳಿ. ಹಾಕಿ ಇದನ್ನೆಲ್ಲ ಚಮಚದಿಂದ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಆಲೂಗಡ್ಡಿನ ಕುದಿಸಿ ಸಿಪ್ಪೆ ತೆಗೆದು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಫುಲ್ಲು ಸಣ್ಣ ಮಾಡ್ಕೋಬೇಕಿದು, ಅಂದರೆ ಈ ರೆಸಿಪಿಗೆ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಪಲ್ಯ ರೆಡಿ ಆಯಿತು. ನೀರು ಕುಡಿಯೋ ಒಂದು ಗ್ಲಾಸ್ ತೊಗೊಳ್ಳೋಣ. ಇದಂತೂ ಎಲ್ಲರೂ ಮನೇಲಿ ಇದ್ದೇ ಇರುತ್ತಲ್ವ. ಈ ಗ್ಲಾಸಿಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಬೇಕು. ಈ ಇಡ್ಲಿ ಪಾತ್ರೆಗಳಿಗೆ ಹೆಂಗೆ ಹಚ್ತೀವಿ ಆ ಥರ. ಇಲ್ಲ ಒಂದು ಬಟ್ಲು ತೊಗೊಳ್ರಿ. ಈ ಗ್ಲಾಸಲ್ಲಿ ಮಾಡೋದು ತೋರಿಸ್ತೀನಿ ನಾನು. ಇದು ಆಲೂಗಡ್ಡೆ ತೊಗೊಂಡ್ಬಿಟ್ಟು ಈ ಥರ ಉದ್ದ ಈ ರೆಸಿಪಿ ಮಾಡಿಟ್ಕೋರಿ. ಈ ಥರ ಇದು ಈ ಥರ ಪೀಸಸ್ಸು ಮುಟ್ಟಿಗೆ ಥರ ಮಾಡಿಟ್ಕೋರಿ. ಇವಾಗ ಇದು ಹಿಟ್ಟಿಗೆ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ
ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಹಿಟ್ಟು ಹಾಕಿ ಈ ಆಲೂಗಡ್ಡೆದು ಮುಟ್ಟಿಗೆ ಥರ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಿಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡು ಇನ್ನೊಂದು ಮಾಡೋಕ್ಕೆ ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಗ್ಲಾಸಿಗೆ ಮೊದಲು ಒಂಚೂರು ಹಿಟ್ಟು ಹಾಕ್ರಿ, ಆಲೂಗಡ್ಡೆದು ಅದು ಇಡ್ರಿ. ಈ ಥರ ಮುಟ್ಟಿಗೆ ಥರ ಮಾಡಿದ್ವಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಒಂದು ಬೊಗಣ್ಯಾಗ ನೀರು ಕುದಿಯೋಕೆ ಇಟ್ಟಿರ್ರಿ. ಆ ಗ್ಲಾಸ್ ತೊಗೊಂಡು ಆ ಬೊಗಣಿ ಒಳಗೆ ಇಡ್ರಿ. ನಾನಿದು ರೈಸ್ ಕುಕ್ಕರ್ ತೊಗೊಂಡಿದ್ದೀನಿ, ಅದರಲ್ಲಿ ಜಲ್ದಿ ಆಗುತ್ತಂತ. ನೀವು ಬೊಗಣಿ ಒಳಗೂ ಮಾಡ್ಕೋಬೋದು, ರೈಸ್ ಕುಕ್ಕರಲ್ಲೂ ಮಾಡ್ಬೋದು, ಯಾವುದ್ರಲ್ಲಾದರೂ ಮಾಡಿರಿ. ಇವಾಗ ನೋಡಿ 5 ನಿಮಿಷಕ್ಕೆ ಇದು ರೆಡಿ ಆಯಿತು ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದೈತೆ. ಇವಾಗ ಬಿಸಿ ಅದು ತೆಗೆಯೋದು ತೋರ್ಸೋಕ್ಕಾಗಿಲ್ಲ ವಿಡಿಯೋ. ಇವಾಗ ಕೆಳಗಡೆ ಇಟ್ಕೊಂಡಿದ್ದೀನಿ. ಒಂದು ಚಾಕು ತೊಗೊಂಡು ಈ ಥರ ಇದು ಮಾಡ್ಕೊಂಡು ಹಿಂಗೆ ಬಿಡಿಸ್ಬಿಟ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂತಿದ್ದು. ಇನ್ನೊಂದು 2 ಮಾಡಿದ್ನಲ್ಲ, ಇದೇ ಥರನೂ ನೀವು ಬೇಕಂದರೆ ಹಾಗೇನೂ ಚಟ್ನಿ ಸಾಂಬಾರು ಜೊತೆನೂ ತಿನ್ಬೋದು. ಈಗ ಮಕ್ಕಳಿಗೆ ಡೈಲಿ ಒಂದೊಂದು ಥರ ಬೇಕಲ್ಲ, ಅದಕ್ಕೆ ಈ ಥರ ಕಟ್ ಮಾಡಿ ನೋಡಿ ಎಷ್ಟು ಸಾಫ್ಟ್ ಸ್ಮೂತಾಗಿ ಬಂದದಂದರೆ ಇದು. ಇಷ್ಟು ಕಟ್ ಮಾಡ್ಕೊಂಡು ಒಳಗಡೆ ನೋಡಿ ಆಲೂಗಡ್ಡೆ ಯಾವ ಥರ ಕಾಣಿಸ್ತಾ ಇದೆ. ಎಷ್ಟು ಮಾಡಿ ನೋಡಿರಿ ಎಷ್ಟು ಚೆನ್ನಾಗಾಯಿತು. ಇದಕ್ಕೆ ಸ್ವಲ್ಪ ಸಾಸು ಕೆಚಪ್ಪು ಹಾಕಿ ಈ ಥರ ಕೊಟ್ಬಿಡ್ರಿ. ಹೊಟ್ಟೆ ತುಂಬ ತಿಂಡಿ ತಿನ್ಕೊತಾರೆ. ಬಾಕ್ಸಿಗೆ ತಗೊಂಡೋದ್ರು ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ತುಂಬ ಈಸಿ ಅದ, ಸುಲಭವಾಗಿ ಮಾಡ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಇಡ್ಲಿ ಹಿಟ್ಟದು. ಇವಾಗ ಅದೇ ಹಿಟ್ಟಲ್ಲಿ ಸೆಟ್ ದೋಸೆನೂ ಮಾಡ್ಬೋದು. ನೋಡಿರಿ ತೋರಿಸ್ತೀನಿ ಒಂದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ. ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಅದೇ ಹಿಟ್ಟನ್ನೇ ಸೆಟ್ ದೋಸೆನೂ ಮಾಡ್ಕೋಬೋದು, ಇಡ್ಲಿನೂ ಮಾಡ್ಕೋಬೋದು. ಮಕ್ಕಳಿಗೆ ಈ ಥರ ಗ್ಲಾಸಲ್ಲಿ